ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ 6 ಪುಟಗಳ ದೂರು ಕೊಡಲಾಗಿದೆ. ವಂಶವಾದ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಇರುತ್ತೆ ಅಂತ ಯತ್ನಾಳ್ ಮತ್ತೆ ಯಥಾಪ್ರಕಾರವಾಗಿ ವಾಗ್ದಾಳಿ ನಡೆಸಿದ್ರು. ಕುಟುಂಬ ರಾಜಕಾರಣ ಹೇಗಿದೆ, ಹೊಂದಾಣಿಕೆ ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಬರೆದುಕೊಟ್ಟಿದ್ದೇನೆ. 6 ಪುಟಗಳ ದೂರನ್ನು ಕೊಡಲಾಗಿದೆ ಹೈಕಮಾಂಡ್ಗೆ ಅಂತ ಯತ್ನಾಳ್ ಹೇಳಿದ್ರು. ತಟಸ್ಥ ನಾಯಕರಿಗೆ ಬಿಎಸ್ವೈ ಕುಟುಂಬದ ಬಗ್ಗೆ ಬೇಸರ ಇದೆ. ಪ್ರಖರ ಹಿಂದುತ್ವವಾದ ನೇತೃತ್ವ ರಾಜ್ಯಕ್ಕೆ ಬೇಕಿದೆ. ಭ್ರಷ್ಟಾಚಾರ ರಹಿತ, ಕುಟುಂಬವಾದ ರಹಿತ ಪಕ್ಷ ಆಗ್ಬೇಕು ನಮ್ಗೆ. ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರ ಹೇಳಿಕೆ ಇದು. ತಮ್ಮ ಹೇಳಿಕೆ ಮುಖಾಂತರವಾಗಿ ಮತ್ತೆ ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಸುಮಾರು 6 ಪೇಜದ ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಅದರಲ್ಲಿ ಆಗ್ರಹ ಮಾಡಿದ್ದೇನೆಂದರೆ, ನ್ಯೂಟ್ರಲ್ ನ್ಯಾಷನಲ್ ಲೀಡರ್ ಯಾವುದೇ ಒಂದು ಗುಂಪಿನ ವಾಲಿದಂತಹ ನಾಯಕರಿಂದ ನ್ಯಾಯ ಸಿಗುವುದಿಲ್ಲ. ಅಂದರೆ ಏನೇನು ಆಗಿದೆ ಅನ್ನೋಂಥದ್ದು ವಾಸ್ತವಿಕವಾಗಿ ಏನಾಗಿದೆ ಅಂದರೆ, ಬಿ ಜೆ ಪಿ ಕಾರ್ಯಕರ್ತರಿಗೆ ನ್ಯೂಟ್ರಲ್ ಸ್ಟ್ಯಾಂಡ್ ಇರುವಂಥ ಕೆಲವೊಂದು ನಾಯಕರಿದ್ದಾರೆ. ಅವರೂ ಸಹ ಯಡಿಯೂರಪ್ಪ ಕುಟುಂಬದ ಕಾರ್ಯವೈಖರಿ ಬಗ್ಗೆ ಬಹಳಷ್ಟು ಅತೃಪ್ತಿ ಇದ್ದಾರೆ. ಪಕ್ಷದ ಸಿದ್ಧಾಂತ ಶಿಸ್ತು ಅನ್ನುವ ಒಂದೇ ಕಾರಣದಿಂದ ಅವರು ಸಾರ್ವಜನಿಕವಾಗಿ ಮಾತಾಡಲಿಕ್ಕಿಲ್ಲ. ಅದರ ಆಕ್ರೋಶ ಭಾಳಿದೆ. ಇಲ್ಲಿ ದೆಹಲಿಯಿಂದ ಬರುವಂಥ ರಾಷ್ಟ್ರೀಯ ನಾಯಕರು ಯಾವುದೇ ವ್ಯಕ್ತಿ, ಯಾವುದೇ ಕುಟುಂಬದ ಕಡೆ ವಾಲಿದಂಥ ವ್ಯಕ್ತಿ ಇರಬಾರ್ದು. ಒಂದು ಪಕ್ಷದ ಹಿತದೃಷ್ಟಿ ಭಾಳ ಮಂದಿ ಹೇಳ್ತಾರೆ ನಮ್ಮಲ್ಲಿ, ತಾಯಿ ಪಕ್ಷ ಅಂದ್ರೆ ತಾಯಿ ಅಂತ. ಅಂಥವ್ರ ತಾಯಿಯನ್ನು ದ್ರೋಹ ಮಾಡದಂಥ ರಾಷ್ಟ್ರೀಯ ನಾಯಕನ ಕಳಿಸಿ ಎಲ್ಲರದು 1 to 1 ಚರ್ಚೆ ಮಾಡಿ, ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ. ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ, ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯಿಂದ ಹೊರಗೆ ಬರಬೇಕು, ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು, ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು. ಒಂದು ವಂಶವಾದದಿಂದ ಭ್ರಷ್ಟಾಚಾರವಾದಂಥ ವ್ಯಕ್ತಿಗಳಿಂದ ಮತ್ತು ಪ್ರಖರ ಹಿಂದುತ್ವ ಇರುವಂಥವ್ರನ್ನ ಬೆಂಬಲಿಸಿದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಪುನಶ್ಚೇತನಗೊಳ್ಳುತ್ತದೆ. ಸುಮಾರು 6 ಪೇಜದ ಉತ್ತರವನ್ನು ಕೊಟ್ಟಿದ್ದೀನಿ. ಎಲ್ಲ ಗಂಭೀರ ಪ್ರಕರಣಗಳೇನದಾವ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರೆದಿದ್ದೇನೆ. ಒಂದು ಏನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡಿಲ್ಲ. ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ನಿನ್ನೆ ಭೇಟಿಯಾಗಿದ್ವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ, ನೀವು ನಮ್ಮ ಇಷ್ಟು ಜಮೀನಿದೆ DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.